ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಅಶ್ವಿನಿ. ವೆಲ್ಕಮ್ ಬ್ಯಾಕ್ ಸುರ್ಬಿ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂತಂದ್ರೆ ನಾನು ಇವತ್ತು ಮಾವಿನ ಹಣ್ಣಿನ ಶೇಖರಣೆ ಮಾಡೋ ವಿಡಿಯೋ ತೋರಿಸ್ಬೇಕಂತ ಮಾಡೇನಿ. ಈಗ ನೋಡ್ರಿ, ಮಾವಿನ ಹಣ್ಣ ಈ ಮಾವಿನ ಹಣ್ಣು ಸೀಸನ್ದಾಗ ಮಾವಿನ ಹಣ್ಣಿನ ರೆಸಿಪಿ ನಾವು ಭಾಳ ಮಾಡ್ತೇವೆ. ಇವತ್ತಿನ ರೆಸಿಪಿ ಮಾವಿನ ಹಣ್ಣಿನ ಶೇಖರಣೆ ತೋರಿಸ್ತೇನೆ, ನಾವು ಹೆಂಗೆ ಮಾಡ್ತೇವೆ ಅಂಥೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಮತ್ತು ಬಾಜುಕಿನ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ನಾವು ಹಾಕೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರ್ತಾವೆ. ಬರ್ರಿ, ಶೇಖರಣೆ ಹೆಂಗೆ ಮಾಡೋದಂತೇಳಿ ತೋರಿಸ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ನೋಡಿರಿ, ಮಾವಿನ ಹಣ್ಣಿನ ಶೇಖರಣೆ ಮಾಡೋಕ್ಕೆ ನಮ್ಗೆ ಮಾವಿನ ಹಣ್ಣು ಬೇಕಾಕವು. ಮಾವಿನ ಹಣ್ಣು ಮತ್ತು ಬೆಲ್ಲ, ನಮ್ಗೆ ಎಷ್ಟು ಪ್ರಮಾಣ ಬೇಕಲ್ಲ ಆ ಶೇಖರಣೆಗೆ ಅಷ್ಟು ಬೆಲ್ಲ ತೊಗೊಂಡೇನಿ. ಆಮೇಲೆ ಏಲಕ್ಕಿ ಸ್ವಲ್ಪ ತೊಗೋಬೋದು, ನಾನು ಏಲಕ್ಕಿ ಹಾಕೋದಿಲ್ಲ. ಈಗ ಫಸ್ಟ್ ಹಣ್ಣು ನೀಟಾಗಿ ಕಟ್ ಮಾಡ್ಕೊಳಂತ. ನೋಡ್ರಿ, ನಾನು ಮಾವಿನ ಹಣ್ಣಿಂದ ತಿರುಳೆಲ್ಲ ಚಂದಂಗೆ ಅದ್ರ ಮಾವಿನ ಹಣ್ಣಿನ ಪಲ್ಪೆಲ್ಲ ಗೀರ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿದ್ದೇನೆ. ಈಗ ಅದು ಇನ್ನು ಉಳ್ಕಿದ್ದೆಲ್ಲ ಮಾವಿನ ಹಣ್ಣಿಂದ ಒಳಗೆ ರಸ ಇರ್ತದಲ್ಲ ಅದನ್ನೂ ಎಲ್ಲ ತೆಗೆದು ನೀಟಮ್ಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣಂತ. ನೋಡ್ರಿ, ಇಷ್ಟು ನಮ್ದು ಬಂದೈತಿ. ಇದ್ರಾಗ ಉಳ್ಕಿದ್ದೆಲ್ಲ ಸ್ವಲ್ಪ ಇಷ್ಟು ಪಲ್ಪ್ ಬಂತು. ಇದನ್ನು ಇದ್ರೊಳಗೆ ಸೇರ್ಸಾತೀನಿ. ಇದಕ್ಕೆ ನೋಡ್ರಿ, ಇದಕ್ಕೆ ಎಷ್ಟು ಪ್ರಮಾಣ ಹತ್ತುತ್ತಲ್ಲ ಅಷ್ಟು ಪ್ರಮಾಣ ಬೆಲ್ಲ ಹಾಕಿ ಕಲಿಸ್ಕೊಂಡ್ಬಿಟ್ರೆ ನಮ್ದು ಮಾವಿನ ಹಣ್ಣಿನ ಶೇಖರಣೆ ರೆಡಿ ಆಗ್ತೈತಿ.
ಮಾವಿನ ಹಣ್ಣು ಶ್ರೀಕರ್ಣಿ ರೆಡಿ ಆಗೈತಿ. ಸುರ್ಬಿ ಹೆಂಗಾಗೈತಿ? ಮಸ್ತ್ ಆಗೈತಿ, ಸೂಪರ್ ಆಗೈತಿ. ಹಿಂಗೆ ಮಾಡಿ ಸುರ್ಬಿ. ನೋಡಿ ಫ್ರೆಂಡ್, ಶ್ರೀಕರ್ಣಿ ರೆಡಿ ಆಗೈತಿ. ಏನಿಲ್ಲ, ಸಿಂಪಲ್ ಮಾವಿನ ಹಣ್ಣೆಲ್ಲ ನೀಟಮ್ಗೆ ಅವನ್ನ ಕಟ್ ಮಾಡಿಕೊಂಡು ಅವನ್ನೆಲ್ಲ ಅದ್ರದ್ದು ಪಲ್ಪ್ ತಕ್ಕೊಂಡು ಆಮೇಲೆ ಅದಕ್ಕೆ ನಮ್ಗೆ ಬೇಕಾದಷ್ಟು ಬೆಲ್ಲ ಮತ್ತು ಏಲಕ್ಕಿ ಪೌಡ್ರ್ ಹಾಕಿದ್ರೆ ನೋಡಿರಿ ಮಾವಿನ ಹಣ್ಣಿನ ಶ್ರೀಕರ್ಣಿ ರೆಡಿ. ಈ ಸೀಸನ್ದಾಗಂತೂ ಮ್ಯಾಂಗೋ ಸೀಸನ್ದಾಗ ಎಷ್ಟು ಸಲ ಮಾಡ್ಕೊಂಡು ತಿಂದ್ರೂ ನಮ್ಗೆ ಬೇಸರನ ಬರೋಂಗಿಲ್ಲ. ನೋಡಿರಿ, ಮಾಡ್ಕೊಂಡು ತಿನ್ನಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದ ಮರಿಬೇಡ್ರಿ.